ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರು ಮೊದಲ ದಿನದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮುಸುಕುಧಾರಿ ಅನಾಮಧೇಯ ದೂರುದಾರನಿಂದ ಕಳೆದ 2 ಗಂಟೆಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಾಕಿದಂತಹ ಪ್ರಕರಣ ಮೊದಲ ದಿನವೇ ವೇಗ ಪಡ್ಕೊಂಡಿದೆ. ಎಸ್ಐಟಿ ತನಿಖೆ ಸತತ 2 ಗಂಟೆಗಳಿಂದ ಅನಾಮಿಕ ದೂರುದಾರನ ವಿಚಾರಣೆಯಾಗ್ತಾ ಇದೆ. ಅದು ಮಂಗಳೂರಿನ ಎಸ್ಐಟಿ ಕಚೇರಿ. ಮಂಗಳೂರು ಬೆಳ್ತಂಗಡಿ 2 ಕಡೆ ಆಫೀಸ್ ಇದೆ. ಕಳೆದ 2 ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. 30 ವರ್ಷಗಳ ಹಳೆಯ ಎಲ್ಲ ವಿಚಾರಗಳು, ಆ ಪ್ರಕರಣಗಳ ಬಗ್ಗೆ ಈಗ ದೂರುದಾರನಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅನುಚೇತ್ ಅವರ ನೇತೃತ್ವದಲ್ಲಿ ಈ ವಿಚಾರಣೆ ಆಗ್ತಾ ಇದೆ. ಎಲ್ಲ ವಿಚಾರಣೆಯನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆ್ಯಸ್ ಯೂಶುವಲ್ ಯಾವ ರೀತಿ ವಿಚಾರಣೆಗಳಾಗಬೇಕು ಅಂತ ಮೊದಲಿಗೆ ದೂರುದಾರನಿಂದ ಸಾಕಷ್ಟು ವಿವರಣೆಯನ್ನು ಪಡೆದುಕೊಂಡ ಆನಂತರ ಧರ್ಮಸ್ಥಳ, ಬೆಳ್ತಂಗಡಿ ಮುಂತಾದ ಕಡೆ ದಾಖಲಾಗಿರುವ ದೂರುಗಳು, ಆಗಿನ ಕಾಲದಲ್ಲಿ ನಾಪತ್ತೆ ಪ್ರಕರಣ, ಕೊಲೆ ಪ್ರಕರಣ ಯಾವುದಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಒಂದು ಕಡೆ ಕ್ರೋಢೀಕರಿಸಿ ಇಟ್ಕೊಂಡು ಎಲ್ಲವನ್ನ ಕೂಡ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ತಗೋಬೇಕಾಗತ್ತೆ. 94ರಿಂದ ಇವ್ರು ಹೇಳೋ ಲೆಕ್ಕಾಚಾರದ ಪ್ರಕಾರ 94ರಿಂದ ಹೀಗೆ. ಧರ್ಮಸ್ಥಳ ಪ್ರಕರಣದಲ್ಲಿ ಅನಾಮಿಕ ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆ ಅಂತ. ಎಷ್ಟು ಶವಗಳನ್ನು ಹೂತಿದ್ದೀಯಾ, ಯಾವಾಗ ಹೂತಿದೀಯಾ, ಯಾವ ಇಸುವಿನಲ್ಲಿ ಹೂತಿದೀಯಾ, ಎಲ್ಲವೂ ಕೂಡ. ಅನಾಮಿಕ ದೂರುದಾರನಿಗೆ ಸರಣಿ ಪ್ರಶ್ನೆಗಳ ಸುರಿಮಳೆ. ಶವ ಹೂತಿದ್ಯಾವಾಗ, ಯಾವ ವರ್ಷ, ಎಷ್ಟು ಶವಗಳನ್ನು ಇಲ್ಲಿ ತನಕ ನೀನು ಹೂತಿಟ್ಟಿದ್ದೀಯಾ, ನಿನಗೆ ಯಾರ್ದಾದ್ರೂ ಒತ್ತಡ ಇತ್ತ ಆ ಸಂದರ್ಭದಲ್ಲಿ, ಈಗ ಕೇಳಿದ್ರು ಕೂಡ ಶವಗಳನ್ನು ಹೂತಿಟ್ಟ ಜಾಗವನ್ನು ತೋರಿಸ್ತೀಯಾ, ಹೀಗೆ ಅನೇಕ ಪ್ರಶ್ನೆಗಳನ್ನು ದೂರುದಾರನಿಗೆ ಕೇಳ್ತಾ ಇದ್ದಾರೆ. ಕೆಲವೆಲ್ಲ ಆತ ಈಗಾಗಲೇ ಉತ್ತರವನ್ನು 161 ಆ್ಯಂಡ್ 164 ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಕೆಲವು ವಿಚಾರಣೆಯ ಸಂದರ್ಭದ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಈಗ ದೂರುದಾರನಿಂದ ಉತ್ತರವನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಕಳೆದ 2 ಗಂಟೆಗಳಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಅನುಚೇತ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಎಲ್ಲವನ್ನ ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ, ಹೇಳಿಕೆಗಳನ್ನು ದಾಖಲು ಮಾಡ್ಕೋತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಸುಖಪಾಲ್ ಮತ್ತು ದೀಪಕ್ ಜೈನ್. ಮೊದಲಿಗೆ ನಾನು ಸುಖಪಾಲ್ ಮಾತನಾಡಿಸ್ಬಿಡ್ತೀನಿ. ಸುಖಪಾಲ್, ಕೆಲವು ಪ್ರಶ್ನೆಗಳಿಗೆ ಈಗಾಗಲೇ ಆ ದೂರುದಾರ ಉತ್ತರವನ್ನು ಕೊಟ್ಟಿದ್ದಾರೆ, ಅಂದರೆ 161, 164ನಲ್ಲಿ. ಬಟ್ ಹೆಚ್ಚುವರಿಯಾಗಿ ವಿಚಾರಣೆ ಹೇಗೆ ನಡೀತಾ ಇದೆ ಅಂತ? ಅರವಿಂದ್, ಆತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರುವಂಥ ದೂರು ಏನಿದೆ, ಆ ದೂರಿನ ಹಿನ್ನೆಲೆಯಲ್ಲಿ ಆತ ಇಲ್ಲಿನ ಧರ್ಮಸ್ಥಳ ಠಾಣೆಯ ಐವಗೂ ಅದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ದ ವಿಚಾರಣೆ ವೇಳೆ. ಆ ಬಳಿಕ ನ್ಯಾಯಾಲಯಕ್ಕೂ ಅದನ್ನೇ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗ SIT ಅಧಿಕಾರಿಗಳು ಅದೇ ದೂರಿನ ಹಿನ್ನೆಲೆಯಲ್ಲಿ ಈಗ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಆತನ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಮೊದಲಿಗೆ ದೂರು ಕೊಟ್ಟಂಥ ಈ ದೂರಿನ ಪ್ರತಿ ಏನಿದೆ ಅದು FIR ಆಗಿತ್ತು. FIR-ನಲ್ಲಿರುವಂಥ ಮಾಹಿತಿಗಳ ಆಧಾರದಲ್ಲೇ ಈಗ SIT ಅಧಿಕಾರಿಗಳು ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಆತ ನ್ಯಾಯಾಲಯಕ್ಕೂ ಕೊಟ್ಟಿರುವಂಥ 164 ಏನು ವಿಚಾರಣೆ ಇದೆ, ಆ ಸಂದರ್ಭದಲ್ಲಿ ಆತ ಏನು ಹೇಳಿದ್ದಾನೆ ಅದನ್ನು ಈ ಒಂದು SIT ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಆತ ಈಗ ಹೇಳಿರುವಂಥ ಹೇಳಿಕೆಗಳು, 3 ಕಡೆಗಳಲ್ಲಿ ಹೇಳಿರುವಂಥ ಹೇಳಿಕೆಗಳನ್ನು SIT ಅಧಿಕಾರಿಗಳು ತಾಳೆ ಹಾಕಿ ನೋಡ್ತಾರೆ. ಆತ ಆರಂಭದಿಂದಲೂ ಹೇಳಿರುವಂಥ ಎಲ್ಲ ವಿಚಾರಗಳು ಒಂದೇ ರೀತಿ ಇದೆಯಾ ಅನ್ನುವಂಥದ್ದನ್ನು ಇವತ್ತು ಆತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿರುವಂಥದ್ದು. SIT ಅಧಿಕಾರಿಗಳು ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವರಿಗೆ ಈಗ 2 ಆತ ಕೊಟ್ಟಿರುವಂಥ ಮಾಹಿತಿ ಏನಿತ್ತು ಅದನ್ನು ಹೊರತುಪಡಿಸಿ ಬೇರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೂ ಆತ ಸರಿಯಾದ ಉತ್ತರವನ್ನು ಕೊಟ್ಟ ಅಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಮತ್ತೆ ವಿಚಾರಣೆಗಳಾಗೋದಿಲ್ಲ. ಆದರೆ ಆತ ಕೊಟ್ಟಿರುವಂಥ 3 ಹೇಳಿಕೆಗಳಲ್ಲಿ ಇವತ್ತಿನ ಹೇಳಿಕೆ ಏನಾದರೂ ಬದಲಾದರೆ ಮತ್ತಷ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸುಮಾರು 1-2 ಗಂಟೆಗಳ ಕಾಲ ಆತನನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇವತ್ತು ಸೇರಿದಂತೆ 3 ಬಾರಿ ಆತನಿಂದ ಮಾಹಿತಿಯನ್ನು ಪಡ್ಕೊಳ್ಳೋ ಪ್ರಯತ್ನ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆ ತೀವ್ರವಾಗ್ತಾ ಇದೆ. ಇವತ್ತು ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ನಾಳೆ ಧರ್ಮಸ್ಥಳಕ್ಕೆ SIT ಟೀಮ್ ಭೇಟಿ ಕೊಡಬಹುದು.
ಇವತ್ತು ಇನ್ನೂ 2-3 ಗಂಟೆ ವಿಚಾರಣೆ ಆಗುತ್ತೆ. ಆ 2-3 ಗಂಟೆ ವಿಚಾರಣೆ ನಡೆದ ಬಳಿಕ ನಾಳೆ ಈ ಟೀಮು ಧರ್ಮಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಯಾಕೆಂದರೆ ಮೇಯ್ನ್ ವಿಚಾರ ಇರ್ತಕ್ಕಂಥದ್ದೇ ಧರ್ಮಸ್ಥಳದಲ್ಲಿ. ಇವಾಗ ಈತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಅದರಲ್ಲಿ ಆತ ಶವ ಹೂತಿಟ್ಟಿರ್ತಕ್ಕಂಥ ಬಗ್ಗೆ ವಿಚಾರ ಮತ್ತು ಆ ಜಾಗಗಳನ್ನು ನೋಡಬೇಕು, ತೆಗಿಬೇಕು, ಆ ದೇಹಗಳ DNA ಟೆಸ್ಟಿಂಗ್ ಆಗಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಸೊ ಏನು ಮಾಹಿತಿ ಬರ್ತಾ ಇದೆ? ಇವತ್ತು ವಿಚಾರಣೆ ಇನ್ನೂ ಎಷ್ಟು ಹೊತ್ತು ಆಗಬಹುದು? ಇವತ್ತೇ ಏನಾದರೂ ಧರ್ಮಸ್ಥಳಕ್ಕೆ ಟೀಮ್ ಹೊರಡುತ್ತಾ ದೂರುದಾರನ ಜೊತೆಗೆ, ಅಥವಾ ಅದು ನಾಳೆಗೆ ಪೋಸ್ಟ್ಪೋನ್ ಆಗ್ಬೋದಾ? ಏನು ಮಾಹಿತಿ ಇದೆ? ಅರವಿಂದ್, 11 ಗಂಟೆಯಿಂದ ಈಗ 1 ಗಂಟೆಯ ತನಕ ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಈ ಮುಸುಕುದಾರಿ ವ್ಯಕ್ತಿಯ ಹೇಳಿಕೆಯನ್ನು ಪಡ್ಕೊಳ್ಳುವಂತಹ ಪ್ರೊಸೀಜರ್ಗಳು ನಡೀತಾ ಇದೆ. ಆರಂಭದಲ್ಲಿ ಈತನನ್ನ ಆ ಒಂದು ಎನ್ಕ್ವೈರಿಗೋಸ್ಕರ, ಅದು ಕೂಡ ವಿಡಿಯೋದ ಮುಂದೆ ಮಾಡುವಂಥ ಎನ್ಕ್ವೈರಿಗೋಸ್ಕರ ಆತನನ್ನು ಮಾನಸಿಕವಾಗಿ ಸಿದ್ಧತೆ ಮಾಡಲಾಯಿತು. ಇದಕ್ಕೆ DIG ಅನುಚೇತ್ ಅವರು ಆರಂಭದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸಿದರು. ಈ ಸಮಾಲೋಚನೆಯ ನಂತರ ಆತನನ್ನು ಕರೆದುಕೊಂಡು ಬರಲಾಯಿತು. ವಕೀಲರ ಸಮ್ಮುಖದಲ್ಲೇ ಆತನನ್ನು ಕರ್ಕೊಂಡು ಬಂದಿರುವಂಥದ್ದು. ಇನ್ನೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿಲ್ಲ. ಪ್ರಮುಖವಾಗಿ ಈಗ ಇರುವಂಥದ್ದು ಆತ ಹೇಳುವಂಥ ವಿಚಾರಗಳು ಮತ್ತು ಅಲ್ಲಿ ನಡೆದಿರುವಂಥ ಘಟನೆಗಳಿಗೆ ಮ್ಯಾಚ್ ಆಗ್ತದ ಅನ್ನುವಂಥದ್ದು. ಯಾಕಂದರೆ ಆತ ಹೇಳ್ತಾ ಇರುವಂಥದ್ದು ಒಂದು ಕಥೆಯ ಮಾದರಿಯಲ್ಲಿ ಕಂಡು ಬರ್ತಾ ಇದೆ ಪೊಲೀಸರಿಗೆ. ಯಾಕಂದರೆ ಆತ ಅಲ್ಲಿ ಕೆಲಸದಲ್ಲಿ ಇದ್ದ ಅಂತ ಅಂದರೆ ಇಷ್ಟು ವರ್ಷಗಳ ಕಾಲ ಆತ ಯಾವುದೇ ಒಂದು ಹೇಳಿಕೆಯನ್ನು ನೀಡಿಲ್ಲ ಅನ್ನುವಂಥದ್ದು, ಮತ್ತು ಪೊಲೀಸರಿಗೆ ಕೂಡ ಆತ ಮಾಹಿತಿಯನ್ನು ನೀಡದೇ ಇರಲಿಕ್ಕೆ ಕಾರಣ ಆಗಿರೋದ್ರಿಂದ ಆತ ಕೂಡ ಒಬ್ಬ ಆರೋಪಿ ಆಗ್ತಾನೆ ಅನ್ನುವಂಥದ್ದು ಪ್ರಮುಖವಾಗ್ತದೆ. ಹಾಗಾಗಿ ಆ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಪೊಲೀಸರೀಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. 2 ಗಂಟೆಗಳಿಂದ ಈಗಾಗಲೇ 100 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಒಂದು ಪ್ರಮುಖವಾಗಿ SIT ಅವರು ಬೆಂಗಳೂರಿನಲ್ಲಿ ಪ್ರಣಬ್ ಮೊಹಾಂತಿ ಅವರು, DIG ಅನುಚೇತ್ ಮತ್ತು ದಯಾಮ್ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನು ನಡೆಸಿದರು. ಈ ಸರಣಿ ಸಭೆಗಳನ್ನು ನಡೆಸಿದ ನಂತರ ಆ ಹಿಂದೆ ಬಂದಂತಹ ಒಂದು ಪೊಲೀಸರಿಗೆ ಕೊಟ್ಟ ಹೇಳಿಕೆ, ಅಥವಾ ಕೋರ್ಟ್ ಮುಂದೆ ಆತ ದಾಖಲು ಮಾಡಿರುವಂಥ ಹೇಳಿಕೆ ಮತ್ತು SIT ಮುಂದೆ ನೀಡಿರುವಂಥ ಹೇಳಿಕೆ ಎಲ್ಲವನ್ನ ಕೂಡ ಮ್ಯಾಚ್ ಮಾಡಬೇಕಾಗ್ತದೆ. ಆ ಮ್ಯಾಚ್ ಮಾಡಿದ ನಂತರ ಆತನನ್ನು ಮಹಾಜರು ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಂತರ SIT ನಿರ್ಧಾರ ಮಾಡ್ತದೆ. ಯಾಕಂದರೆ ಏಕಾಏಕಿ ಆತನ ಹೇಳಿಕೆಗೆ ಮತ್ತು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ದಾಖಲಾಗಿರುವಂತಹ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದು ತುಲನೆ ಆಗಬೇಕಾಗ್ತದೆ. ಒಂದಕ್ಕೊಂದು ಮ್ಯಾಚ್ ಆದ ನಂತರ ಮಾತ್ರ ಈ ಒಂದು ಪ್ರೊಸೀಜರನ್ನು ಮುಂದೆ ಮಾಡಬಹುದು ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ 1-2 ಗಂಟೆಗಳ ಕಾಲ ಆತನ ಹೇಳಿಕೆಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಿರಂತರವಾಗಿ ಹೇಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತನಿಗೆ ನಡುವೆ ಬ್ರೇಕ್ಗಳನ್ನು ಕೊಡಬೇಕಾಗ್ತದೆ. ಆ ಬ್ರೇಕ್ಗಳನ್ನು ಕೊಟ್ಟು ಇವತ್ತು ಸಂಜೆಯವರೆಗೂ ಕೂಡ ಅದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ಎಲ್ಲ ಹೇಳಿಕೆಗಳು ಮತ್ತು ಈಗ ಕೇಸ್ ಫೈಲ್ಗಳನ್ನು ಕಳೆದ ಸಂಜೆ ಮತ್ತು ರಾತ್ರಿ ಪಡ್ಕೊಂಡಿದ್ದಾರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಿಂದ. ಆ ಎಲ್ಲ ದಾಖಲೆಗಳ ಜೊತೆಗೆ ಇಡೀ ತಂಡ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಅಲ್ಲಿ ಮೀಟಿಂಗ್ ಅನ್ನು ನಡೆಸಿದ ನಂತರ ಮುಂದೆ ಮಹಾಜರು ಪ್ರಕ್ರಿಯೆ ಅಥವಾ ಧರ್ಮಸ್ಥಳ ಭೇಟಿ ಅಥವಾ ಮತ್ತೆ ಮಂಗಳೂರಿನಲ್ಲಿ ಒಂದು 2ನೇ ಹಂತದ ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಈ ಪ್ರಕರಣ ನೋಡಿ, ಸಾಕಷ್ಟು ಮಾಹಿತಿ ಬೆಳಗ್ಗೆಯಿಂದ ಬರ್ತಾ ಇದೆ. ಯಾವಾಗ ದೂರುದಾರನ ವಿಚಾರಣೆ ಆರಂಭ ಆಯಿತು ಅವಾಗಿನಿಂದ ಈ ತನಿಖೆ ನಡೀತಾನೆ ಇದೆ, ವಿಚಾರಣೆ.